वर्चितमजं विभुमाद्यमीशं वन्दे भवघ्नममरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां। हरिः ओम्। ಶ್ರದ್ಧೆ ಇಲ್ಲದೆ ಯಾವುದೇ ಕಾರ್ಯ ಮಾಡುವುದು ಕೂಡ ಅಶಾಸ್ತ್ರವಿಹಿತ ಅನ್ನುವ ಹಿನ್ನೆಲೆಯಲ್ಲಿ ಭಗವಂತನ ಭಕ್ತಿಗೆ ಕಾರಣವಾಗುವಂಥದ್ದನ್ನೇ ಹೇಳುವುದಕ್ಕೆ ಶಾಸ್ತ್ರ ಪ್ರವೃತ್ತವಾಗಿದೆ ಅನ್ನುವ ಪೈಂಗಿ ಶ್ರುತಿ ನಮಗೆ ಅದರ ಧ್ಯೇಯೋದ್ದೇಶ ಏನು ಅನ್ನೋದನ್ನು ತಿಳಿಸಿತು. ಇದಾದ ಮೇಲೆ ಆಹಾರದ ವ್ಯವಸ್ಥೆಯಲ್ಲೂ ಕೂಡ ಇರುವ 3 ವಿಧವನ್ನ ನೆನಪು ಮಾಡ್ತಾ ಯಜ್ಞ, ತಪಸ್ಸು, ದಾನ ಇದರ ಭೇದವನ್ನು ಕೂಡ ಹೇಳಿದ್ದೇನೆ. ಸಾಮಾನ್ಯವಾಗಿ ಈ ವಿಷಯ ನಮಗೆ ಅತ್ಯಂತ ಸಾಮಾನ್ಯ ಅಂತ ಅನ್ನಿಸ್ಬೋದು. ವಿಷಯ ಅಂದ್ರೆ ನಾ ಹೇಳಿಕ್ ಹೊರಟದ್ದು ಇಂಥ ವಿಷಯವನ್ನೇ ಏನ್ ತಿಳ್ಕೊಂಡಾಗಬೇಕು, ಇದರಿಂದ ಏನ್ ಲಾಭ ಇದೆ ಅಂತ. ಸಾಧನೆಯ ಮೆಟ್ಟಿಲನ್ನೇರುವಾಗ ಸಣ್ಣ ಪುಟ್ಟ ವಿಷಯಗಳು ಕೂಡ ನಮಗೆ ಅತ್ಯಂತ ದೊಡ್ಡ ಗುರಿಯನ್ನ ತಲುಪುವಲ್ಲಿ, ದೊಡ್ಡ ದೋಣಿಗೆ ಕೆಳಗೆ ಇರುವ ಒಂದು ಸಣ್ಣ ಎಡೆ ಕೂಡ ಎಂಥ ಅಪಾಯಕಾರಿಯಾಗಬಲ್ಲುದು ಅನ್ನೋದು ಗೊತ್ತಿರಬೇಕು. ಇಡೀ ದೋಣಿಯನ್ನೇ ಮುಳುಗಿಸುತ್ತೆ ಸಮುದ್ರದ ಮಧ್ಯದಲ್ಲಿ ಹೋಗುವ ಹೊತ್ತಿಗೆ. ಆವಾಗ ಬೇರೆ ನಾವು ತಕ್ಷಣ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಲಿಕ್ಕೂ ಆಗುದಿಲ್ಲ. ಆಹಾರದ ವ್ಯವಸ್ಥೆ ಅನ್ನೋದು ಹೌದು, ಗೆದ್ದಾದವನಿಗೆ ಹೇಗೆ ಬೇಕಾದ್ರೂ ಏನ್ ಬೇಕಾದ್ರೂ ತಿಂದು ಬದುಕ್ತೇನೆ ಅನ್ನೋದು ಆಗ್ಬಹುದು. ಅವ್ರಿಗೆ ಹೇಗೇಗೋ ತಿನ್ನೋದಲ್ಲ, ಅವರಿಗೂ ಅದಕ್ಕೂ ಒಂದು ವ್ಯವಸ್ಥೆ ಅಂತ ಇರುತ್ತೆ. ಆದ್ರೂ ನಮ್ಮ ಮೇಲ್ನೋಟಕ್ಕೆ ಕಾಣುವಾಗ ಏನೋ ಬದುಕ್ತಾರೆ ಅಂತ ಅನ್ನಿಸ್ತಾರೆ. ಆದ್ರೆ ಅವರು ಅದಕ್ಕೆ ವ್ಯವಸ್ಥೆ ಇದ್ದೇ ಬದುಕ್ತಾ ಇರ್ತಾರೆ. ಅದರಿಂದಾಗಿ ಗೀತೆ ತುಂಬಾ ಕಾಮನ್ ವಿಷಯ, ಅದರಲ್ಲಿ ಏನು ಅಂಥ ಮಹತ್ವದ್ದಿಲ್ಲ ಅಂತ ನಾವು ಈ ಅಧ್ಯಾಯಗಳನ್ನ ಸಾಮಾನ್ಯ ಕೆಲವರು ಹಾರಿಸ್ಬಿಡ್ತಾರೆ. ಮೊದಲನೇ ಅಧ್ಯಾಯದ ಹಾಗೆ ಮರಿ 3 ವಿಧ ಹೇಳ್ಕೊಂಡು ಹೋಗ್ತಾರೆ. ಆದ್ರೆ ಇದರಲ್ಲಿ ತಿಳಿಸಿದ ಸಂಗತಿಯನ್ನೇ ನಾವು ಅನುಸಂಧಾನ ಮಾಡದೆ ಹೋದ್ರೆ ಪೂರ್ವದಲ್ಲಿ ಹೇಳಿದ ಅನುಸಂಧಾನಕ್ಕೂ ನಮಗೆ ಅರ್ಥ ಇಲ್ಲ ಅಂತ ಆಗುತ್ತೆ. ಸರಿ, ಏನದು ಭೇದ ಆಹಾರದಲ್ಲಿ? ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ತನಾ ರಸ್ಯಾಹ ಸ್ನಿಗ್ಧಾ ಸ್ಥಿರಾ ಹೃದ್ಯಾ ಆಹಾರ ಸಾತ್ವಿಕ ಪ್ರಿಯಾ. ಮನುಷ್ಯನಿಗೆ ಆಹಾರ ಅನ್ನೋದು ಅವನ ನಾಲಿಗೆಯ ಇಷ್ಟಪಡುವ ಅಂಶವನ್ನ ಹೇಳಿದ್ದು ಹೌದು. ಆದ್ರ ಆ ಇಷ್ಟದಲ್ಲಿ ಏನೇನು ವ್ಯವಸ್ಥೆಗಳಿರ್ತಾವೆ ಅನ್ನೋದನ್ನ ಹೇಳ್ತಾ ಇದೆ. ಹೇಗಿರುತ್ತೆ ಮೇಲ್ನೋಟಕ್ಕೆ ನಮ್ಗದನ್ನ ಬೇಕು ಅಂತ ಅನ್ಸಿದ್ರು ಕೂಡ, ಆದ್ರೆ ದೇಹಕ್ಕೆ ಹೇಗೆ ಅನಗತ್ಯವಾಗಿರುತ್ತೆ ಅಥವಾ ತೊಂದರೆ ಕೊಡುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಆಯು ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ತನಾ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾ. ಇದಿಷ್ಟು ಸಾತ್ವಿಕ ಆಹಾರದ ಸ್ವರೂಪ. ಅಂದ್ರೆ ಸಜ್ಜನರಿಗೆ, ಸಾತ್ವಿಕ ಸ್ವಭಾವದವರಿಗೆ ಮೆಚ್ಚುಗೆಯಾಗುವಂತಹ ವಸ್ತು, ತಿನಿಸು, ತಿಂಡಿಗಳು. ಆಯುಷ್ಯ, ದೀರ್ಘ ಕಾಲ ಬದುಕುವ ಹಾಗಿರ್ಬೇಕು ನಾವು ತಿನ್ನುವ ಪದಾರ್ಥ, ಬೇಗ ಸಾಯುವ ಹಾಗಾಗಬಾರ್ದು. ಸತ್ವ, ನಮ್ಮಲ್ಲಿ ಕೆಟ್ಟ ಆಲೋಚನೆಗಳನ್ನು ಬೆಳೆಸಬಾರದು. ಕೆಲವು ಪದಾರ್ಥ ತಿನ್ನುವುದ್ರಿಂದಲೇ ಆಗತ್ತೆ. ಬಲ, ದೇಹದಲ್ಲಿ ಒಳ್ಳೆ ತಾಕತ್ತು, ಪ್ರಾಣ ಇರಬೇಕು. ಆರೋಗ್ಯ, ಒಂಥರ ಹಯಾಗಿ
ಎಲ್ಲವನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಬೇಕಿರುವ ದೈಹಿಕ ಸ್ಥಿತಿಗತಿಗಳ ಸ್ಥಿಮಿತತೆಯನ್ನು ಕಾಪಾಡುವಂತದ್ದಾಗಿರ್ಬೇಕು, ಆರೋಗ್ಯ ಹೆಚ್ಚಿಸುವಂತದ್ದಾಗಿರ್ಬೇಕು, ರೋಗದಿಂದ ನಮ್ಮನ್ನ ತಡೆಯೊಡ್ಡುವಂತದ್ದಿರಬೇಕು. ಸುಖ ಬಹಳ ಕಾಲ ಅದು ನೆನೆದಾಗಲೆಲ್ಲ ಖುಷಿ ಕೊಡ್ಬೇಕು ತಿನ್ನುವ ವಿಷಯಕ್ಕೆ. ಪ್ರೀತಿ ತಿಂದಾಗ ಖುಷಿ ಕೊಡ್ಬೇಕು. ಈಗ ತಿಂದದ್ದನ್ನ ನೆನೆದು ಖುಷಿ ಪಡುವಂತದ್ದೊಂದು, ತಿನ್ನುವಾಗ ಖುಷಿ ಪಡುವಂತದ್ದೊಂದು. ಎಲ್ಲದಕ್ಕೂ ವಿವರ್ತನ ಅನ್ನುವ ಶಬ್ದ ಯಾಕೆ ಹಾಕಿದಂದ್ರೆ ಆಯುರ್ವಿವರ್ತನ, ತತ್ವ ವಿವರ್ಧನ, ಬಲ ವಿವರ್ಧನ, ಆರೋಗ್ಯ ವಿವರ್ಧನ, ಸುಖ ವಿವರ್ಧನ, ಪ್ರೀತಿ ವಿವರ್ಧನ. ಯಾವ ಆಹಾರ ಅನ್ನೋದು ಇಷ್ಟನ್ನು ವಿವರ್ಧನ ನೋಡಿ, ಅದು ಬರೀ ವರ್ಧನ ಅಂತ ಹೇಳಿಲ್ಲ, ವಿವಿಧ ರೀತಿಯಿಂದ ವಿಶಿಷ್ಟ ರೀತಿಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಅದು ಸಾತ್ವಿಕ ಆಹಾರ ಅಂತ ಅನ್ಸುತ್ತೆ. ಮತ್ತೇನ್ ವಿಶೇಷ ಅಂದ್ರೆ ಇದು ಸಾತ್ವಿಕರಿಗೆ ಮಾತ್ರ ಖುಷಿ ಆಗತ್ತೆ. ನೀವು ಉಳಿದವರಿಗೆ, ಸಾತ್ವಿಕ ಅಲ್ಲದವರಿಗೆ ಸಾತ್ವಿಕ ಪದಾರ್ಥ ಕೊಟ್ಟರು ಕೂಡ ಅವರಿಗೆ ಅದು ರುಚಿ ಅಂತ ಅನ್ನಿಸ್ಬೇಕು ಅಂತಿಲ್ಲ. ಸ್ವಲ್ಪ ವ್ಯತ್ಯಾಸ ಆಗತ್ತೆ. ಸಾತ್ವಿಕರಾಗಿಯೂ ದೇಶದ ವಿಶೇಷದಿಂದ ನಮಗದು ರಾಜಸ ಅಂತ ಅನ್ಸಿದ್ರು ಅವರಿಗೆ ಅದರ ಕೆಟ್ಟ ಪರಿಣಾಮ ಇರುವುದಿಲ್ಲ. ಅದು ದೇಹ ಬೇಡುವಂತಹ ಖಾರ, ಕೆಲವು ಪ್ರದೇಶಕ್ಕೆ ಬಿಸಿ, ಕೆಲವು ಪ್ರದೇಶಕ್ಕೆ ಹುಳಿ, ಒಂದೊಂದು ತರದ ವ್ಯತ್ಯಾಸಗಳಿರ್ತಾರೆ. ಕೆಲವು ಪ್ರದೇಶಗಳಲ್ಲಿ ಸ್ವಲ್ಪ ರಸರಸವಾಗಿ ಊಟ ಮಾಡಬೇಕು, ಕೆಲವು ಕಡೆ ಎಲ್ಲ ಒಣವಾಗಿ ಊಟ ಮಾಡ್ತಾರೆ. ಇದು ನೀವು ರಸ್ಯ ಸ್ನಿಗ್ಧ ಅನ್ನೋದು ಬಿಟ್ರೆ ಅವರಿಗೆ ರಸ್ಯವಾದದ್ದು ಬೇಕಾಗುದಿಲ್ಲ. ಅವರಿಗದೇನೋ ಏನು ತಿನ್ಲಿಕ್ಕೆ ಸಿಗಲ್ಲ, ಹಲ್ಲಿಗೆ ಗುಳುಂ ಗುಳುಂ ನುಂಗಿದಾಗ ಕಾಣುತ್ತೆ ಅಂತ ಕೆಲವರಿಗೆ. ಈ ಗುಳುಂ ಗುಳುಂ ನುಂಗಿ ಅಭ್ಯಾಸ ಆದವರಿಗೆ ಕಲ್ಲಿಗೆ ಸಿಕ್ಕಿ ಬಿಟ್ರೆ ಎಷ್ಟು ಕಚ್ಚಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದರಿಂದ ಸ್ವಲ್ಪ ಮೇಲ್ನೋಟದ ತಾತ್ಕಾಲಿಕ ವ್ಯತ್ಯಾಸಗಳು ಅನ್ನೋದು ಇದ್ದೇ ಇರುತ್ತೆ. ರಸ್ಯ ತಿಂದಾಗ ತುಂಬಾ ಸಾರವತ್ತಾದದ್ದನ್ನ ತಿಂದ ಖುಷಿ ಇರಬೇಕು. ಅಂದ್ರೆ ತುಂಬಾ ಅಪರೂಪದ ರುಚಿ ಅಂತ ಅನ್ನಿಸ್ತಾ ಇರಬೇಕು, ಹಿಡಿಸ್ಬೇಕು, ಮತ್ತೆ ಮತ್ತೆ ಬೇಕು ಅಂತ ಅನ್ನಿಸ್ಬೇಕು. ಸ್ಥಿರ, ಬಹಳ ಹೊತ್ತು ಹೊಟ್ಟೆಯಲ್ಲಿ ಅದು ದೀರ್ಘಕಾಲದ ಪರಿಣಾಮವನ್ನು ಬೀರುವಂತದ್ದಾಗಿರ್ಬೇಕು. ಹೃದಯ ಇನ್ನೊಂದ್ಸರ್ತಿ ಮುಖ ನೋಡಿದ್ರೆ, ಅದನ್ನ ನೋಡಿದ್ರೆ ಮುಖ ಸಿಟ್ಟಿಸುವ ಹಾಗೆ, ಏಪ ಅದೊಂದ್ ಬೇಡ ಅಂತ ಅನ್ನಿಸ್ಬಾರ್ದು. ಆ ರೀತಿ ಇರುವಂತಹ ಆಹಾರ ಅನ್ನೋದು ಸಾತ್ವಿಕ. ಇದು ಈ ಕುರ್ಕುರೆ ಇತ್ಯಾದಿಗಳೆಲ್ಲ ಹೃದಯ, ಬೇಗ ತಿನ್ಬೇಕು ಮತ್ತು ತಿನ್ಬೇಕು ಅಂತ ಅನಿಸ್ತಾರೆ. ಆದ್ರೆ ಅದು ರಸ್ಯ ಆಗಿರುವುದಿಲ್ಲ, ಸ್ನಿಗ್ಧ ಆಗಿರುವುದಿಲ್ಲ. ತಿಂದು ಸ್ವಲ್ಪ ಹೊತ್ತಿಗೆನೆ ಹಸಿವಾಗಬಹುದು ಅಥವಾ ಬೇಕು ಅಂತ ಅನಿಸುತ್ತೆ, ಆದ್ರೆ ದೇಹಕ್ಕೆ ಅನಾರೋಗ್ಯಕ್ಕೆ ಕಾರಣ ಆಗಬಹುದು. ಅದು ಹಿಂದೆ ಆಯುಷ್ಯ, ಸತ್ವ, ಬಲ, ಆರೋಗ್ಯ ಮೊದಲಾದವುಗಳನ್ನು ಕೊಡುವಂತದ್ದಾಗಿರ್ಬೇಕು. ಹಾಗಿದ್ದಾಗ ಅದನ್ನ ಸಾತ್ವಿಕ ಅಂತ ಪರಿಗಣಿಸುವುದು ಸಾಧ್ಯವಾಗುತ್ತೆ. ಸ್ಥಿರಾಹ ಸ್ಥಿರಗುಣಾಹ ಕೃತಾದಯ. ಸ್ಥಿರಾಹ ಕೆಳಗಡೆ ತಾತ್ಪರ್ಯದಲ್ಲಿದೆ. ಘೃತ ಮೊದಲಾದವುಗಳೆಲ್ಲ ಸ್ಥಿರ. ಸ್ಥಿರ ಅಂದ್ರೆ ಬಹಳ ಹೊತ್ತಿನವರೆಗೂ ದೇಹದಲ್ಲಿ, ಕೆಲವೊಂದ್ಸರ್ತಿ ಊಟ ಮಾಡಿ ಸ್ವಲ್ಪ ಹೊತ್ತಿಗೆ ಮತ್ತೆ ಹಸಿವಾದಾಗ ಅನ್ಸುತ್ತೆ, ಅಲ್ಲೇ ಇದೆ. ಕಟ್ವಾದೀನಾಂ ಅಪಿ ಆರೋಗ್ಯ ರಸಾದ್ಯರ್ಥತ್ವೇನ ಸಾತ್ವಿಕತ್ವಮೇವ. ಕಟ್ವಾದೀನಾಂ ಅಪಿ, ಸ್ವಲ್ಪ ಖಾರವೂ ಕೂಡ ಕೆಲವೊಮ್ಮೆ ಕೆಲವರಿಗೆ ಕಟು ಅಂದ್ರೆ ಕಹಿ. ಕಟ್ಟು ಅಮ್ಲ ಲವಣ ತೃಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ. ಖಾರ ಖಾರ ಅದೇ ನಾನಾಗ ಹೇಳಿದ್ದ ಖಾರವು ಕೆಲವರಿಗೆ ಸಾತ್ವಿಕವಾಗಿ ಬದಲಾಗುತ್ತೆ, ದೇಹಕ್ಕೆ ಆಗುದಿಲ್ಲ ಕೆಲವರಿಗೆ, ಆದ್ರೆ ಕೆಲವರಿಗೆ ಅದು ಇಲ್ಲದೆ ಆಗುದಿಲ್ಲ.
ಕೆಲವರಿಗೆ ಅದು ನೋಡಿದ್ರೆ ಆಗುದಿಲ್ಲ, ಕೆಲವರಿಗೆ ಅದು ಇಲ್ಲದೆ ಇದ್ರೆ ಆಗಲ್ಲ. ಏನ್ ಊಟದಲ್ಲಿ ಬಲವೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಕಟ್ವಾದೀನಮಪಿ ಕಟ್ವಂ ಲವಣ ತೃಷ್ಣ ಅಂತ ಅನ್ನೋ ಮಾತು ಬಂತಲ್ಲ, ಅದರಲ್ಲಿ ಕೆಲವು ಮುಖ್ಯವಾದ ರಸಗಳು ಆರೋಗ್ಯ ರಸಾದ್ಯರ್ಥತ್ವೇನ ಸಾತ್ವಿಕತ್ವಮೇವ. ಈ ತಂಗಳನ್ನ ಅದನ್ನೆಲ್ಲ ಹೇಳಿದ್ದಲ್ಲ, ಆದ್ರೆ ರಸದಲ್ಲಿ ಕಟು ಆಮ್ಲಗಳವು ಕೂಡ ದೇಹಕ್ಕೆ ಸಾತ್ವಿಕವಾಗಿ ಪರಿಣಾಮ ಬೀರುವಂತದ್ದು ಸಾತ್ವಿಕರಿಗೆ ಆಗಿರುತ್ತೆ. ಸಾತ್ವಿಕರಿಗೆ ಅದೇನು ತೊಂದರೆ ಮಾಡಲ್ಲ, ಅವರು ಸಾತ್ವಿಕರು ಅದನ್ನ ತಿಂದ್ರು ಕೂಡ. ಯಾಕಂದ್ರೆ ಇದು ಒಳ್ಳೆ ಉದಾಹರಣೆ ಏನು ಅಂದ್ರೆ, ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ಒಂದೊಂದ್ಸರ್ತಿ ಬರೀ ಮೆಣಸಿನ ಪುಡಿ ಹಾಕಿ ತಿಂದ್ಬಿಡ್ತಿದ್ರು, ಒಂದೊಂದ್ಸರ್ತಿ ಬರೀ ಸಪ್ಪೆ ತಿಂತಿದ್ರು. ಖಾರ ಬೇಕು ಇಲ್ಲದೆ ಇದ್ರು ಕೆಲವೊಂದ್ಸರ್ತಿ ಆರಾಮಾಗಿ ಮುಗಿಸ್ತಿದ್ರು. ಕೆಲವೊಮ್ಮೆ ಖಾರ ಅದಕ್ಕೆ ಮುಂದಿನ ವಾಕ್ಯ ನೋಡಿ, ರತ್ಯಾದೀನಾಮಪಿ ರಾಜಸತ್ವಂ ಅನಾರೋಗ್ಯಾದಿ ಹೇತುತ್ವೇ. ನಾವು ಯಾವುದನ್ನ ಘೃತ ಅಂತ ಹೇಳಿದ್ವಿ, ರಸ್ಯ ಅಂದ್ರೆ ಘೃತಾದಿಗಳು, ಸ್ಥಿರ ತಗೊಳಿದುಕೊಂಡ ಯಾವುದೇ ಸತ್ವಯುತವಾದದ್ದು ಅಂತ ಅನ್ಸಿದ್ದು, ಅದು ಕೂಡ ರಾಜಸತ್ವೇನ ಅನಾರೋಗ್ಯ ಹೇತುತ್ವೇ. ಕೆಲವರು ಸಿಹಿ ಆಗಿ ಬರಲ್ಲ, ಹಾಗಂತೇಳಿ ನಾವು ಸಿಹಿ ಅವ್ರು ತಿನ್ನಲ್ಲ ಅಂತ ಮಾತ್ರಕ್ಕೆ ಅವರು ಆಹಾರದಲ್ಲಿ ಅವರಿಗೆ ಸರಿಯಾದ ಗುಣಮಟ್ಟ ಇಲ್ಲ ಅಂತ ಭಾವಿಸ್ಲಿಕ್ಕಿಲ್ಲ. ಅವರ ದೇಹಕ್ಕೆ ಅದು ಆಗುದಿಲ್ಲ. ತಿಂದ್ರೇನೆ ಅವರಿಗೆ ರಾಜಸ ಸಮಸ್ಯೆ, ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ರಾಜಸತ್ವಂ ಅನಾರೋಗ್ಯಾದಿ ಹೇತುತ್ವೇ. ಬಹುಶಃ ಇಷ್ಟು ಸ್ಪಷ್ಟವಾದ ಕಲ್ಪನೆ ಬೇರೆ ಯಾವ ಹಿಂದಿನ ವ್ಯಾಖ್ಯಾನಕಾರರು ಕೂಡ ಗಮನಿಸಲಿಲ್ಲ ಅಂತ ಅನ್ಸುತ್ತೆ. ದುಃಖ ಶೋಕಾಮಯ ಪ್ರದಾಹ ಇತ್ಯುಕ್ತೆ ತತ್ವಂ ಸಾಧುಭಾವ. ಯಾಕೆಂದ್ರೆ ದುಃಖ ಶೋಕ ಆಮಯ ಪ್ರತ್ಯೇಕಲ್ಲ, ನೀವು ಹೇಗೆ ಹೇಳಿದ್ರಿ ರಸ್ಯವಾದದ್ದನ್ನ ರಾಜಸ ಅಂತ, ಅನಾರೋಗ್ಯಕ್ಕೆ ಕಾರಣವಾದದ್ದು ಅಂತ, ಅದಕ್ಕೆ ಹೇಳಿದ್ದು. ಅದಕ್ಕೆ ರಾಜಸ ಆಹಾರದ ವ್ಯವಸ್ಥೆಯನ್ನು ಹೇಳಿದಾಗ ಒಬ್ಬನಿಗೆ ರಸ್ಯವಾದದ್ದನ್ನೇ ತಿಂದರೂ ಕೂಡ ಆಮಯಪ್ರದ ಆಗ್ಬಹುದು. ಆವಾಗದ ಅವನಿಗೆ ಸಾತ್ವಿಕ ಆಗಲ್ಲ, ಅದು ರಾಜಸವೇ ಆಗಿರುತ್ತೆ. ಅದು ಅವರವರಿಗೆ ಗೊತ್ತಾಗುತ್ತೆ. ಅಂದ್ರೆ ಕೆಲವು ಸಾರ್ವಜನಿಕವಾಗಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲವು ಪದಾರ್ಥಗಳನ್ನ ಅದು ಅನಾರೋಗ್ಯಕ್ಕೆ ಕಾರಣ ಅಂತ ಹೇಳಿದ್ಮೇಲೆ ಅದು ಎಲ್ರಿಗೂ ಸಾಮಾನ್ಯ ಆಗಿರುತ್ತೆ. ಅದರ ರಸದ ದೃಷ್ಟಿಯಿಂದ ತಿನ್ನುವಂತಹ ವಿಶೇಷ ಪದಾರ್ಥಗಳಲ್ಲಿ ಈ ವ್ಯತ್ಯಾಸ ಅನ್ನೋದು, ಈಗ ಅಧ್ಯಯನಶೀಲರಿಗೆ ನಕಲಂಜಂ ಭಕ್ಷಯಿತ, ನೀವು ಈರುಳ್ಳಿ ಬೆಳ್ಳುಳ್ಳಿ ಇತ್ಯಾದಿಗಳನ್ನು ತಿನ್ಬೇಡಿ ಅಂತ ಹೇಳಿದ್ದು, ಈಗ ಕ್ಷತ್ರಿಯನಿಗೆ ಅದನ್ನು ಹೇಳಲಿಕ್ಕೆ ಆಗುದಿಲ್ಲ. ಅವನಿಗೆ ದೇಹದಲ್ಲಿ ದಾರ್ಢ್ಯ ಬೇಕು, ಮುನ್ನುಗ್ಗಿ ಹೊಡೆಯುವಂತಹ ಕೆಚ್ಚು ಸಿಟ್ಟು ಬರಬೇಕು, ಅವನಿಗದು ದೋಷ ಅಲ್ಲ. ನಾನು ಕ್ಷತ್ರಿಯ ಅಂದ್ರೆ ಕೇವಲ ಹುಟ್ಟಿನಿಂದ ಬಗ್ಗೆ ಹೇಳ್ತಿಲ್ಲ, ನಿಜವಾಗಿ ಒಬ್ಬ ಒಳ್ಳೆ ಹೋರಾಟಗಾರ, ಯುದ್ಧದಲ್ಲಿ ತರಬೇತಿ ಪಡೆದವ, ಅವನಿಗದ್ ಬೇಕು ಅಂತ ಅನ್ಸಿದ್ರೆ, ದೇಹಕ್ಕೆ ಅದು ಇದ್ದಾಗ ಸ್ವಲ್ಪ ಅನಾರೋಗ್ಯ ಪರಿಣಾಮ ಕಮ್ಮಿ ಅಂತ ಅನ್ಸಿದ್ರೆ ಅವನದನ್ನು ತಗೊಳ್ತಾನೆ. ಅದರಿಂದ ಮದ್ದಿನ ದೃಷ್ಟಿಯಿಂದ ಬರುವಂತಹ ಪದಾರ್ಥಗಳೇನಿದೆ ಅದು ನಮ್ಮ ರೆಗ್ಯುಲರ್ ಫುಡ್ ಅಲ್ಲದೆ ಹೋದಾದ್ರಿಂದ ಅದನ್ನ ತಾಮಸ ಅಂತ ಹೇಳಲಿಕ್ಕೆ ಬರುದಿಲ್ಲ, ಅಥವಾ ರಾಜಸ ಅಂತ ಹೇಳಲಿಕ್ಕೆ ಬರುದಿಲ್ಲ. ಆದ್ರೆ ಆಹಾರದ ರುಚಿಯ ಹಿನ್ನೆಲೆಯಲ್ಲಿ ಆ ಪದಾರ್ಥಗಳನ್ನ ಅವನು ಸ್ವೀಕರಿಸಿ ನನ್ನ ಆಹಾರ ಇದು ಅಂತ ಹೇಳಲಿಕ್ಕೆ ಹೋಗ್ತಾನೆ ಅಂದ್ರೆ ಅದು ಅವನಿಗೆ ಗೊತ್ತಾಗುತ್ತೆ. ಎದುರುಗಡೆ ಅವನ ನಾಲಿಗೆ ಚಪಲಕ್ಕೋಸ್ಕರ ತಗೋತಾ ಇದ್ದಾನೆ, ಆದ್ರೆ ಅವನಿಗೆ ಅವನ ಯಾವುದೇ ಕಾರ್ಯಭಾರದಲ್ಲಿ ನಿಯಂತ್ರಣ ಇಲ್ಲ ಅನ್ನೋದು ಅವನಿಗೆ ಅನ್ಸುತ್ತೆ. ಹೀಗೆ ರಾಜಸತ್ವ ಮತ್ತು ಅನಾರೋಗ್ಯಕ್ಕೆ ಕಾರಣವಾದ ರಸ್ಯಾದಿಗಳು ಕೂಡ ರಾಜಸವೇ ಅನಿಸುತ್ತೆ. ಇದು ನಮ್ಗೆ ಗೊತ್ತಾಗ್ಲಿಕ್ಕೋಸ್ಕರನೇ ಕೃಷ್ಣ ದುಃಖ ಶೋಕ ಆಮಯ ಪ್ರದ ಅಂತ ಹೇಳಿದ. ಯಾವುದರಿಂದ ದುಃಖ ಶೋಕ ಆಮಯ ಪ್ರದತ್ವ. ಈಗ ದುಃಖ ಅಂದ್ರೆ ಈಗ ತಿಂದ್ರೇನೆ ಹಿಂಸೆ ಆಗ್ತಾ ಇರುತ್ತೆ. ನೀವು ಎದುರುಗಡೆಯವ್ರು ಹೇಳ್ತಿರ್ತೀರಿ, ರೀ ಅದು ಕಹಿಬೇವು
ಹಾಗಲಕಾಯಿ ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಅವನಿಗೆ ಅದು ವಾಂತಿ ಬರುವಂಗ ಆಗ್ತಿರುತ್ತೆ. ಅವನು ಯಾವುದೋ ಒಂದು ಪ್ರಾರಬ್ಧದಿಂದಲೂ ಆಗಿರಬಹುದು, ಅಥವಾ ಅವನ ದೇಹಕ್ಕೆ ಅದು ಸೆಟ್ ಆಗದೆ ಇರಬಹುದು. ನಾವು ಆಗ್ಲೂ ಅದನ್ನ ತುರ್ಕ್ಲಿಕ್ಕೆ ಒಂದೇ ಕ್ಷಣಕ್ಕೆ, ಅಂದ್ರೆ ಅವ್ರಿಗೆ ಅರ್ಥ ಮಾಡಿಸಿ ಹೇಳಬೇಕಷ್ಟೇ ಬಿಟ್ರೆ, ಅಥವಾ ಇನ್ಯಾವುದೋ ಒಂದು ಮಾಧ್ಯಮದ ಮೂಲಕ ಅವನಿಗೆ ಅದನ್ನ ಕೊಡಬೇಕು ಬಿಟ್ರೆ, ನಾವು ಒಂದೇ ಸರ್ತಿ ಅದು ಮನಸ್ಸಿಗೆ ಬೇಡ ಅಂತ ಅನ್ಸಿದ್ದನ್ನ ಒತ್ತಾಯ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನೋಡಿ, ನಿಜವಾಗ್ಲೂ ನಾವೆಲ್ಲ ತಿಂದಿದ್ವಿ, ಏನಾದ್ರೂ ಆಯ್ತಾ, ನೀನು ಒಮ್ಮೆ ತಿಂದು ನೋಡಿ, ಬೇಡ ಹೇಳು. ಕೆಲವರು ಏನು ಅಂದ್ರೆ ಒಂದ್ ಸರ್ತಿನೂ ಅದನ್ನ ಅನುಭವಕ್ಕೆ ತಂದಿರಲ್ಲ, ಮೊದ್ಲೇ ಡಿಸೈಡ್ ಮಾಡಿ ಬೇಡ ಅಂದ್ಬಿಡ್ತಾರೆ. ಅಂತವ್ರನ್ನ ಏನ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಮ್ಮೆ ಭ್ರಮೆ ಇರುತ್ತೆ, ಯಾರು ಹೇಳಿದ್ ಕೇಳಿರುತ್ತೆ, ಅಥವಾ ಕೆಲವರ ಮುಖದಲ್ಲಿ ಅಂತಹ ಭಾವನೆ ನೋಡ್ಬಿಟ್ಟಿರ್ತಾರೆ, ಅಯ್ಯೋ ತುಂಬಾ ಕಹಿ ಅಂತ. ಒಂದ್ಸರ್ತಿ ನೋಡಿ ಆಮೇಲೆ ಬೇಡ ಅನ್ಸಿದ್ರೆ ಅದು ಬೇರೆ ಪ್ರಶ್ನೆ. ನಾವೇ ಡಿಸೈಡ್ ಮಾಡ್ಬಿಡುದು, ಅದು ಏನಿದ್ರು ಚೆನ್ನಾಗಿರ್ಲಿ, ಕಹಿ ನನ್ ಬೇಡವೇ ಬೇಡ. ಕಹಿ ಯಾರಿಗೂ ಇಷ್ಟ ಆಗಲ್ಲ ಅನ್ನೋ ಸತ್ಯ. ಆದ್ರೆ ಅದು ದೇಹಕ್ಕೆ ಅದೇ ಬೇಕಾಗಿದ್ದಾಗ ನಾವು ನಮ್ಮ ನಾಲಿಗೆಯನ್ನು ನೋಡಬಾರ್ದು, ತಗೊಳ್ಬೇಕು. ತಗೊಂಡು ಆನಂತರವೂ ಅದು ನಿರಂತರ ಒಂದು 4-5 ಕ್ಲಿನಿಕಲ್ ಟೆಸ್ಟ್ ತರ ನಮ್ಮ ದೇಹ ಗೊತ್ತಾಗತ್ತೆ. ಇಲ್ಲ ಅದನ್ನ ತೆಗೆದುಕೊಂಡಷ್ಟು ಬಾರಿಯೂ ತೊಂದರೆ ಆಗಲ್ಲ, ಆಮೇಲೆ ಬಿಡಿ, ತೊಂದರೆ ಇಲ್ಲ. ಇದು ಮುಖಪುಟವನ್ನು ನೋಡದೆ ಪುಸ್ತಕ ಚೆನ್ನಾಗಿಲ್ಲ, ಒಂದ್ಸರ್ತಿಯೂ ಅದರ ಹಿಂದಿನ ಮಾತು ಕೇಳದೆ ಅದರಲ್ಲಿ ಏನು ಸ್ವಾರಸ್ಯ ಇಲ್ಲ ಅಂತ ಹೇಳೋರೆಲ್ಲ ಒಂದೇ ಜಾತಿ. ಅವರಿಗೆ ಸಮಾಧಾನವೇ ಇರುವುದಿಲ್ಲ, ಮೊದಲೇ ತೀರ್ಮಾನ ಮಾಡಿಬಿಟ್ಟಿರ್ತಾರೆ, ಇಲ್ಲ ಇದಕ್ಕೆ ಯಾವುದೇ ರೀತಿಯಾದ ವ್ಯಾಲ್ಯೂ ಇಲ್ಲ ಅಂತ. ಹಾಗಾಗಿ ವ್ಯಕ್ತಿಯನ್ನ ಯಾವುದನ್ನು ತಿಳ್ಕೊಂಡು, ಅಥವಾ ಯಾವುದೋ ಒಂದು ಜೀವನದ ಅವ್ಯವಸ್ಥೆಯನ್ನ ಮನಸ್ಸಲ್ಲಿ ಕಂಡುಕೊಂಡು, ಅಥವಾ ಯಾರೋ ಹೇಳಿದ್ದನ್ನೇ ತಲೆಯಲ್ಲಿ ಇಟ್ಟುಕೊಂಡು, ಅಥವಾ ಯಾವುದೋ ಇಸಮ್ಮಿಗೆ ಪ್ರಭಾವಕ್ಕೆ ಒಳಗಾಗಿ ವಿಷಯದಿಂದ ಕೆಟ್ಟ ಪದಾರ್ಥ, ಈಗ ಕುಡಿಯುವುದನ್ನು ಅನ್ನೋದಕ್ಕೆ ಯಾರಾದ್ರೂ ಹೇಳಿದ್ ಕೇಳಿದ್ರೆ ಸರಿ, ಅದಕ್ಕೆ ಸಿಕ್ಕಾಪಟ್ಟೆ ನಮ್ಮ ಹತ್ರ ದೃಷ್ಟಾಂತಗಳಿವೆ, ಲೋಕದಲ್ಲಿ ಎಲ್ರಿಗೂ ಗೊತ್ತಿರುವಂತದ್ದು. ಅಂತದ್ದನ್ನು ಟೆಸ್ಟ್ ಮಾಡಿ ಪರಿಹಾರ ಮಾಡಬೇಕು ಅಂತಿಲ್ಲ. ಯಾವುದು ನಮ್ಗೆ ಅನುಭವದಲ್ಲಿ ಇಲ್ಲ, ಮತ್ತೆ ಸಮಾಜದ ವ್ಯವಸ್ಥೆಯ ಮಧ್ಯದಲ್ಲೂ ಅದರ ಅನುಭವ ಕಮ್ಮಿಯೋ, ಅದನ್ನು ನಾವು ನೋಡಿ ಆಮೇಲೆ ನಮ್ಮ ದೇಹಕ್ಕೆ ಬೇಕಾದ್ದಲ್ವಾ ಅದು, ತಿನ್ನುವ ಪದಾರ್ಥವೋ ಅಥವಾ ಇನ್ನೇನಾದ್ರೂ, ಅದನ್ನು ಒಂದ್ಸರ್ತಿ ಅಭ್ಯಾಸ ಮಾಡಿ ನೋಡಿ, ದುಃಖ ಶೋಕಾಮಯ ಪ್ರದತ್ವ ಇದೆ ಅಂತ ಆದ್ರೆ ಅದನ್ನು ಬಿಡ್ಬೇಕು. ನಮ್ಗನ್ಸುತ್ತೆ ನಮ್ಗೆ ದುಃಖವೇ ಕೊಡುತ್ತೆ ಅಂತ ನಾವೇ ಡಿಸೈಡ್ ಮಾಡಿರ್ತೇವೆ, ಕೇಳಿಯೇ ನೋಡಿರಲ್ಲ. ಅಥವಾ ಕೇಳುವಾಗ್ಲೂ ದುಃಖವೇ ಕೊಡುತ್ತೆ ಅಂತ ಡಿಸೈಡ್ ಮಾಡಿ ನೋಡಿದ್ರು ಕೇಳಲ್ಲ. ನಿರ್ವಂಚನೆಯಿಂದ, ಯಾವುದೇ ಪೂರ್ವ ಚಿಂತನೆಗಳಿಲ್ಲದೆ ಅದರ ಬಗ್ಗೆ ಮೊದಲೇ ಇದು ಕೆಟ್ಟದ್ದು ನನಗೆ ತೊಂದರೆ ಕೊಡುತ್ತೆ ಅಂತ ಅನ್ಕೊಂಡ್ ತಿಂದ್ರೆ, ಯಾವ್ದಾದ್ರು ಕೇಳಿದ್ರು ಸರಿ, ತಿಂದ್ರು ಸರಿ, ನೋಡಿದ್ರು ಸರಿ, ಹಿಂಸೆನೆ ಆಗುತ್ತೆ. ಏನಿಲ್ಲ, ಅದರಿಂದ ಒಳ್ಳೆ ಗುಣ ಇದೆ ಅಂತ ಹೇಳ್ತಾರೆ, ನೋಡಿ ಕೇಳಿ ಅದು ಸರಿ ಹೋಯ್ತು ಅಂದ್ರೆ, ನಮ್ಗೆ ಅನ್ಸಿತ್ತು ಅಂತಂದ್ರೆ ನಾವು ಅದನ್ನು ತಿಂದು ಅನುಭವಿಸೋಣ ಅಂತ ಇರುವುದು ಗೊತ್ತಾದಾಗ ಅವನಿಗೆ ದುಃಖ ಶೋಕಾಮಯ ಪ್ರದತ್ವ ಇಲ್ಲ. ಸತ್ವಂ ಸಾಧುಭಾವ, ಸತ್ವ ಅಂತ ಹೇಳಿದ್ದು ಅಲ್ಲಿ ಆಯು ಸತ್ವ ಬಲಾರೋಗ್ಯ ಅನ್ನಲ್ಲಿ ಸತ್ವಂ ಸಾಧುಭಾವ ಭವತಿ ಸೋಪಿ ಶುಚ್ಚನ್. ಅದು ಹೇಗ, ಯಾಕೆ ಅಂತ ಆಚಾರ್ಯರೇ ಒಂದು ಒಳ್ಳೆ, ಭವತಿ ಸಾಧುಭಾವ ಶುಚ್ಯನ್ನಾತ್, ಸತ್ವಂ ಸಾಧುಭಾವ ಭವತಿ ಸೋಪಿ ಶುಚ್ಯನ್ನಾತ್. ಸಾಧುಭಾವ ಉಂಟಾಗುವುದು ಶುಚಿಯಾದ ಅನ್ನದಿಂದಲೇ ತಾನೆ. ಶುಚಿಯಾದ ಅನ್ನ ಅಂದ್ರೆ ದುಡಿದ ಅನ್ನ, ನ್ಯಾಯವಾಗಿ ಕ್ರಮದಲ್ಲಿ ಮಾಡಿದ ಅನ್ನ, ನಿವೇದಿತವಾದ ಅನ್ನ, ಇಷ್ಟಪಟ್ಟು, ಅಂದ್ರೆ ಇದರ ಹಿಂದೆ ಇಷ್ಟು ಇಲ್ಲದೆ ಮಧ್ಯದಲ್ಲಿ ಈ ಕೊನೆಯದು ಬಂದ್ರೂ ಉಪಯೋಗ ಇಲ್ಲ. ಈ ಬಹಳ ನೈವೇದ್ಯ ಮಾಡ್ತಾನೆ, ಆದ್ರೆ ಎಲ್ಲ ಡೋಂಗಿ ದುಡ್ಡು. ಅದಕ್ಕೆ ಶುಚಿ ಅಂತ, ಅದಕ್ಕೆ ಶುಚಿಯನ್ನ ಅಂತ ಶಬ್ದ ಬಳಸಿದ್ರು. ಅರ್ಥ ಶುಚಿ, ಧರ್ಮ ಶುಚಿ, ನ್ಯಾಯ ಶುಚಿ, ಪರಿಸರ ಶುಚಿ, ಪದಾರ್ಥ ತಯಾರಿಸುವ ಕ್ರಮದ ಶುಚಿ, ಈ ಎಲ್ಲ ಶೌಚ ಗಮನಿಸಿ ನಮ್ಮ ದೇಹಕ್ಕೆ ಆಹಾರವನ್ನು ಕೊಡುವಂಥದ್ದು, ಅದು ಸಾಧುಭಾವಕ್ಕೆ ಕಾರಣವಾಗುತ್ತೆ. ಆಚಾರ್ಯರ ಭಾಷ್ಯ 8ನೇ ಶ್ಲೋಕದಲ್ಲಿದೆ. ಪ್ರೀತಿ ಆಂತರಿಕ. ಪ್ರೀತಿ ಆಂತರಿಕ ಅಂತಂದ್ರೆ ಒಳಗಿನಿಂದ ತುಂಬಾ ಖುಷಿ ಕೊಡುತ್ತೆ ಪದಾರ್ಥ ತಿಂದ ಮೇಲೆ. ಹೃದಯತ್ವಂ ದರ್ಶನೆ ಅಂದ್ರೆ ತಿಂದಾಗ ಒಳಗಾಗುವ ಆನಂದ ಒಂದು
ನೋಡುವಾಗ ಒಂದು ಆನಂದ ಆಗುತ್ತೆ. ಈಗ ಈ ಸೋನ್ ಪಪಡಿ ಎಲ್ಲ ಬಾಯಿಗೆ ಹಾಕೊಂಡು ಅದು ನಿಧಾನಕ್ಕೆ ಕರಗಿ ಒಂದೊಂದೇ ಪದರ ಪದರ ಬಿಡುವಾಗ ಆಗುವ ಒಳಗೆ ಆನಂದ. ಆದ್ರೆ ಆ ಸೋನ್ ಪಪಡಿಯನ್ನು ಚೆನ್ನಾಗಿ ಕಟ್ಟು ಮಾಡಿ ಅದು ನಾರಾಗಿ ಅದಕ್ಕೆ ಒಂದಿಷ್ಟು ಆ ಗೇರು ಬೀಜವು ಬಾದಾಮಿಯು ಮೇಲೆ ಕಟ್ಟು ಮಾಡಿ ತುಂಡು ಮಾಡಿ ಹಾಕಿದ್ದನ್ನು ಇಟ್ಟ ರೀತಿ ನೋಡಿದಾಗ ಅದು ಹೃದಯ. ಚೆನ್ನಾಗಿ ಕೆಂಪಗೆ ಕಾದು ನೋಡ್ಲಿಕ್ಕೆ ಬಹಳ ರಸರಸವಾಗಿತ್ತು ಅಂತಂದ್ರೆ ಜಿಲೇಬಿ, ಅದು ಹೃದಯ. ಬಾಯಿಗೆ ಹಾಕೊಳ್ಳುವಾಗ ಅದು ಮಧ್ಯದಲ್ಲಿ ಅದರ ಪಾಕವನ್ನ ಬಿಟ್ಟು ಅದನ್ನ ಸುರ್ರು ಅಂತ ಹೇಳಿದ್ರೆ ಅದರ ರಸ ದೇಹಕ್ಕೆ ಸಿಗುವಾಗ ಆಗುವ ಆನಂದ ಉಂಟಲ್ಲ, ಅದು ಪ್ರೀತಿ. ಸುಖ ಪ್ರೀತಿ ವಿವರ್ತನ ಅಂದ್ರೆ ಇದು ನೋಡ್ಲಿಕ್ಕೆ ಸಂತೋಷ ಕೊಡುವಂತದ್ದೊಂದು. ಯಾಕಂದ್ರೆ ಕೆಂಪಿದೆ ಅಂತ ಅಂದಾಗ್ಲೇ ಅದೊಂಚೂರು ಚೆನ್ನಾಗಿ ಕಾದಿದೆ, ರುಚಿಯಾಗಿರುತ್ತೆ. ಕೆಲವೊಮ್ಮೆ ಕೆಂಪಿರುತ್ತೆ, ಮೆತ್ತಗೆ ಒಳ್ಳೆ ರಬ್ಬರ್ ಟೈರ್ ತರ ಆಗಿ ಬಿಟ್ರೆ ಅದನ್ನ ತಿನ್ಲಿಕ್ಕೆ ಮತ್ತೆ ರುಚಿ ಆಗಲ್ಲ. ನೋಡ್ಲಿಕ್ಕೆ ಚೆನ್ನಾಗಿತ್ತು, ಹಾಕೊಂಡ್ರೆ ಚೆನ್ನಾಗಿಲ್ಲ. ಎರಡೂ ಇದ್ರೆ ಆಹಾರ ಅನ್ನೋದು ಒಳಗೆ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಒಳಗೂ ಖುಷಿ ಕೊಡ್ಬೇಕು, ಹೊರಗೂ ಖುಷಿ ಕೊಡ್ಬೇಕು ಅಂತ. ಸ್ಥಿರಾಶ್ಚ ನ ತದೈವ ಭಕ್ತಾ ಭವಂತಿ. ಸ್ಥಿರ ಅಂದ್ರೆ ತಿಂದ ತಕ್ಷಣ ಜೀರ್ಣ ಆಗುದಿಲ್ಲ, ಅಂದ್ರೆ ಸ್ವಲ್ಪ ಹೊತ್ತು ಹೊಟ್ಟೆಯಲ್ಲಿ ಇರುತ್ತೆ. ಕೆಲವೊಮ್ಮೆ ಹಾಗಾಗ್ತಿತ್ತು, ತಿಂದು 2 ನಿಮಿಷಕ್ಕೆ ಹಶು ಆಗ್ತಿತ್ತು, ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಅಂದ್ರೆ ಅದರಲ್ಲಿ ಅನ್ನದಲ್ಲಿ ಒಂದು ಸತ್ವ ಇರಲ್ಲ, ಅದು ಸಹಜವಾಗಿ ಬೆಳೆದದ್ದಾಗಿರಲ್ಲ. ನಾವು ಒತ್ತಾಯ ಪೂರ್ವಕವಾಗಿ ಜಾಸ್ತಿ ಬೆಳಿಬೇಕು, ಜಾಸ್ತಿ ಕಂಟೆಂಟ್ ಕಾಣಬೇಕು ಅಂತ ಮಾಡಿ ಫರ್ಟಿಲೈಸರ್ ಗಳನ್ನ ಹಾಕಿದ್ರೆ ಈ ಅನ್ನದ ಪರಿಸ್ಥಿತಿ ಹೀಗಿರುತ್ತೆ. ನೀವು ಯಾವ್ದು ಸಹಜವಾಗಿ ಬೆಳೆದಿರುತ್ತೆ, ಅದು ಆಯುರ್ವೇದದಲ್ಲೂ ಹಾಗೆ ಹೇಳ್ತಾರೆ. ಯಾವ ಪದಾರ್ಥ ತನ್ನಿಂದ ತಾನೇ ಸಹಜವಾಗಿ ಬೆಳೆದಿರುತ್ತೆ ಅದು ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ, ಉಪಾಯಕರ. ಅದು ಬೆಳೆಯದೇ ಹೋದ್ರೆ ಅದು ನೋಡ್ಲಿಕ್ಕೆ ಹೆಸರಿರುತ್ತೆ, ಆದ್ರೆ ಅಪಾಯಕಾರಿಯಾಗಿರುತ್ತೆ. ಒತ್ತಾಯ ಮಾಡಿ ಅದರಲ್ಲಿ ನಾವೇನೇನು ಫರ್ಟಿಲೈಸರ್ ಗಳನ್ನ ತುಂಬಿ ಮಾಡಿದ್ದಂಥದ್ದು. ಹಾಗಾಗಿ ಸ್ಥಿರಾಶ್ಚ ನ ತದೈವ ಪಕ್ತಾ ಭವಂತಿ. ಪಕ್ತ ಅಂದ್ರೆ ಪಚನ. ತಿಂದ ತಕ್ಷಣ ಯಾವುದು ಪಚನ ಆಗುತ್ತೋ ಅದು ಸ್ಥಿರ ಅಲ್ಲ. ಈ ತುಪ್ಪ ಮೊದಲಾದವುಗಳೆಲ್ಲ ಸ್ಥಿರ. ಅದಕ್ಕೆ ಅದರ ಸಿಹಿಗೆ ಸ್ಥೈರ್ಯ ಅಂತ ಕರೀತಾರೆ. ತಥಾಹಿ ಆಜ್ಯಾದಯ. ಆಜ್ಯ ಅಂತಂದ್ರೆ ತುಪ್ಪ. ತಥಾಹಿ ಯಾವ್ದೆ ಅಂದ್ರೆ ಆಜ್ಯ ಮೊದಲಾದವುಗಳು, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಇವೆಲ್ಲ ಸ್ವಲ್ಪ ಹೊತ್ತು ದೇಹದಲ್ಲಿ ಕರಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಆವಾಗ ನಾವು ತಿಂದು ಸ್ವಲ್ಪ ಹೊತ್ತಿನವರೆಗೆ ಆ ತೃಪ್ತಿ, ಹೊಟ್ಟೆ ತುಂಬಿದೆ, ತಿಂದದ್ದು ಸ್ವಲ್ಪ ದೇಹಕ್ಕೆ ಹಿತ ಆಗಿದೆ ಅನ್ನೋದು ಬಹಳ ಹೊತ್ತು ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಹಾಗನ್ಸಿದ್ರೆ ಕ್ರಿಯೆಯಲ್ಲಿ ಮನಸ್ಸು ತೊಡಗುತ್ತೆ. ಇಲ್ಲ, ಹೊಟ್ಟೆ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ ಅಂತ. ಕಟ್ವಂ ಲಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರ ರಾಜಸ ಶ್ರೇಷ್ಠ ದುಃಖ ಶೋಕಾಮಯ ಪ್ರದಾಹ. ರಾಜಸರಿಗೆ ಮೆಚ್ಚುಗೆ ಆಗುವಂತಹ ಪದಾರ್ಥಗಳು ಯಾವುದು ಅನ್ನೋದನ್ನ ಹೇಳ್ತಾರೆ. ಆಹಾರಾಹ ರಾಜಸಸ್ಯ ಇಷ್ಟಾಹ. ಅತಿಯಾದ ಖಾರ, ಹುಳಿ, ಆಮ್ಲ, ಲವಣ, ಉಪ್ಪು, ಅಂದ್ರೆ ಎಲ್ಲವೂ ಅತಿಯಾದಾಗ, ಸ್ವಲ್ಪ ಖಾರ, ಸ್ವಲ್ಪ ಹುಳಿ, ಸ್ವಲ್ಪ ಉಪ್ಪು ಬೇಕೇ ಬೇಕು. ಆದ್ರೆ ಅತಿ ಉಪ್ಪು, ಅತಿಯಾಗಿ ಹುಳಿ, ಅತಿಯಾದ ಖಾರ, ಕೆಲವೊಮ್ಮೆ ಯಾವುದೋ ಒಂದು ಹೊತ್ತಿಗೆ ಹಾಗೆ ಅನ್ಸಿದ್ರೆ ಸಮಸ್ಯೆ ಇಲ್ಲ. ಯಾವುದು ಒಂದು ಹೊತ್ತು, ಯಾವಾಗ್ಲೂ ಹಾಗೇನೆ, ಯಾವಾಗ ನೋಡಿದ್ರು ಉಪ್ಪು ಎದುರು, ಯಾವಾಗ ನೋಡಿದ್ರು ಸಿಹಿ ಎದುರು, ಅಂದ್ರೆ ಖಾರ ಎದುರು ಅನ್ನೋದು ಇದ್ದಾಗ ಅದು ಅಪಾಯಕಾರಿ ಅಂತ ಹೇಳ್ತಾರೆ. ತುಂಬಾ ಬಿಸಿ ತಗ 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 ಕುದೀತಾ ಇರುತ್ತೆ, ಹಾಗೆ ಕುಡಿಯುದು. ಕೆಲವರು ಕಾಫಿ ಅದು ಒಲೆಯಿಂದ ಇಳಿಸಿದ ತಕ್ಷಣ ಕೊಡೋದು, ಹಾಗೆ ಬಿಟ್ರೆ ಒಲೆಗೆ ಬಾಯಿ ಹಾಕ್ತಾರೆ. ಅಂತ ಬಿಸಿ ಕುಡಿಬಾರದು. ಬಿರುಸು ಟೊರ್ಟಿರುತ್ತೆ, ಚುಚ್ಚುತ್ತಾ ಇರುತ್ತೆ ಬಾಯಿಗೆ ಹಾಕೊಂಡ್ರೆ ಅಂತ ಬಾಯಲ್ಲಿ ರಸವೇ ಹುಟ್ಟದೇ ಇರುವಂತಹ ಪದಾರ್ಥಗಳು. ಇನ್ನು ಸ್ವತಃ ಅದರಲ್ಲಿ ಸತ್ವವೇ ಇರುವುದಿಲ್ಲ, ಏನು ಇರುವುದಿಲ್ಲ, ಸುಮ್ನೆ ತುಂಬಾ ತಿಂದ ಕಾಣಿಸ್ತಿರುತ್ತೆ, ಅಂತದ್ದು ಇರುವುದಿಲ್ಲ. ಅತಿ ಉಷ್ಣ, ಅತಿ ತೀಕ್ಷ್ಣ, ಅತಿ ರೂಕ್ಷ, ಅತಿ ವಿದಾಹಿನ. ಇನ್ನು ವಿದಾಹಿನ ಅಂದ್ರೆ ಉರಿ.
ತಿಂದ ಮೇಲೆ ಯಾಕೋ ಎದೆ ಎಲ್ಲ ಉರಿಯುತ್ತಾ ಇದೆ, ಹೊಟ್ಟೆ ಯಾಕೋ ಭಗಭಗ ಅಂತ ಇದೆ, ಕಣ್ಣಲ್ಲೆಲ್ಲ ನೀರು ಬರುತ್ತೆ, ದೇಹ ಎಲ್ಲ ಒಂಥರ ಬಿಸಿ ಬಿಸಿಯಾಗಿ ತುಂಬಾ ಹಿಂಸೆ ಆಗ್ಲಿಕ್ಕೆ ಶುರು ಆಗುತ್ತೆ. ಇವೆಲ್ಲ ವಿದಾಹಿನ. ವೃಕ್ಷ ಅಂದ್ರೆ ಏನು ಅದ್ರಲ್ಲಿ ಸತ್ವವೇ ಇರುದಿಲ್ಲ. ಬಿರುಸು ಅಂದ್ರೆ ತುಂಬಾ ಒರಟೊರಟಾಗಿರುತ್ತೆ. ಆ, ಉಷ್ಣ ಅನ್ನೋದು ಗೊತ್ತು. ದುಃಖ ಶೋಕ ಆಮಯ ಪ್ರದಾಹ. ದುಃಖ ಆಗ ಕಷ್ಟ ಆಗತ್ತೆ, ಶೋಕ ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಹೊಟ್ಟೆ ನೋವು ಶುರು ಆಗತ್ತೆ, ಇನ್ನು 2-3 ದಿವಸ ಆದ್ಮೇಲೆ ಅವನಿಗೆ ಅದರಿಂದ ಏನು ಬೇರೆ ತರದ ದೈಹಿಕವಾದ ಅನಾರೋಗ್ಯ ಕಾಡತ್ತೆ. ಅದು ಆಮಯ. ಆಮಯ ಪ್ರದಾಹ. ಯಾವುದು ಈ ದುಃಖ ಶೋಕಾಮಯ ಪ್ರದತ್ವ ಅನ್ನೋದು ಮತ್ತೆ ಮತ್ತೆ ಅವನಿಗೆ ಒಂದು ಪದಾರ್ಥದಿಂದ ತಿಂದು ಗೊತ್ತಾಗ್ತಾ ಇದೆ ಅಂದ್ರೆ ಅದು ಅವನಿಗೆ ರಾಜಸ ಅಂತ ಅರ್ಥ. ಅದಕ್ಕೆ ಅದು ಹಿಂದೆ ಕಟು ಅಕಸ್ಮಾತ್ ದುಃಖ ಶೋಕಾಮಯ ಪ್ರದ ಅಲ್ಲದೆ ಇದ್ರೆ ಅವನಿಗೆ ಸಾತ್ವಿಕ. ಲವಣವು ಹಾಗೆ, ಉಷ್ಣವು. ಅದ್ರ ಉಷ್ಣ ಎಲ್ಲ ಹಾಗೆ ಹೇಳಲಿಕ್ಕೆ ಬರುದಿಲ್ಲ, ಯಾಕೆಂದ್ರೆ ಉಷ್ಣ ಅನ್ನೋದು ತನ್ನಿಂದ ತಾನೇ ಕೂಡ್ಲೇನೆ ಅದರ ಪರಿಣಾಮ ತೋರಿಸುತ್ತೆ, ದೇಹ ಸುಡುತ್ತೆ ಒಳಗೆ, ನಮ್ಗೆ ಗೊತ್ತಾಗುದಿಲ್ಲ ಅಷ್ಟೇ. ನಾವು ಅದರ ಟೇಸ್ಟಿಗೋಸ್ಕರ ಬಿಸಿ ಬಿಸಿ ಕುಡಿತೇವೆ, ಆದ್ರೆ ದೇಹ ಒಳಕ್ ಹೋದ್ಮೇಲೆ ಅದು ದೇಹದ ಒಳಗಿನ ನಾಳಗಳೆಲ್ಲ ಅತ್ಯಂತ 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 ಸೂಕ್ಷ್ಮವಾದ ಚರ್ಮಗಳು. ಅದನ್ನು ಕಲ್ಪಿಸ್ಕೊಳ್ಳೋದೇ ಕಷ್ಟ ಹೇಗಿರುತ್ತೆ ಅಂತ. ಅದಕ್ಕೆ ತೊಂದರೆ ಆಗತ್ತೆ. ಒಂದು ದಿವಸಕ್ಕಾಗದೇ ಇರ್ಬೋದು, ಆದ್ರೆ ಅದು ದೇಹಕ್ಕೇನು ಬಿಸಿ ಇರುವುದರಿಂದ, ತುಂಬಾ ಬಿಸಿ ಬಗ್ಗೆ ಹೇಳ್ತಾ ಇದ್ದೇನೆ, ತುಂಬಾ ಬಿಸಿ ಇರುವುದರಿಂದ ಅದೇನೋ ಪೌಷ್ಟಿಕ ಹೊಟ್ಟೆಲಿ ಏನೋ ಕಾದು ಬೆಂದು ಜಾಸ್ತಿ ಪಕ್ವ ಆಗತ್ತೆ ಅನ್ನೋದಲ್ಲ. ಅದನ್ನ ಬೇಯಿಸ್ಲಿಕ್ಕೆ ಹೊರಗಡೆ ಜಾಗ ಇದೆ, ಅಲ್ಲಿ ಬೇಯಿಸಿ ಸ್ವಲ್ಪ ಬಿಸಿ ಬಿಸಿ ಇರ್ಬೇಕಾದ್ರೆ ತಿನ್ಬೇಕು ಅನ್ನೋದು ಸತ್ಯ ಅಷ್ಟೇ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್ ಉಚ್ಛಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ತಾಮಸ ಜೀವಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ಇಷ್ಟವಾಗುವಂಥದ್ದು ಏನು ಅನ್ನೋದನ್ನ ಹೇಳ್ತಾರೆ. ಒಂದು ಯಾಮ ಕಳೆದು ಹೋಗಿ ಆಗಿರುತ್ತೆ, ಅಂದ್ರೆ 3 ಗಂಟೆ ದಾಟಿ 4 ಗಂಟೆ ದಾಟಿ ಹೋಗಿರುತ್ತೆ, ಇದು ತಾಮಸ ಅಂತ ಅನ್ಸುತ್ತೆ. ಅಂದ್ರೆ ಇದು ಕಾಳು, ಹುರಿದಿದ್ದು, ಹಣ್ಣು ಇದಕ್ಕೆ ಸಂಬಂಧ ಇಲ್ಲ. ಯಾವುದು ಬೆಂದು ಪಕ್ವವಾಗಿರುತ್ತೋ ಅಂತ ಪದಾರ್ಥಗಳ ಬಗ್ಗೆ ಹೇಳ್ತಾ ಇರೋದು. ಹಸಿ ಹಸಿ ಇರುವಂತಹ ಪದಾರ್ಥಗಳು. ಆಮೇಲೆ ಗತ ರಸಂ, ಅದು ಇಟ್ಟಿಟ್ಟಿಟ್ಟಿಟ್ಟಿಟ್ಟು ಅದ್ರಲ್ಲಿ ಏನು ಸತ್ವವೇ ಇರಲ್ಲ, ಅದು ಸುಮ್ಮನೆ ಕಲರ್ ಮಾತ್ರ ಚೆನ್ನಾಗಿ ಕಾಣಿಸ್ತಿರ್ತದೆ, ಒಳಗೆ ಏನು ಇರುದಿಲ್ಲ, ರುಚಿ ಕಳೆದುಕೊಂಡದ್ದು. ಗತರಸಂ ಪೂತಿ ಹಳಸಿದ್ದು, ಪರ್ಯುಷಿತಂ ತಂಗಳಾದದ್ದು, ಉಚ್ಚಿಷ್ಟ ಇನ್ನೊಬ್ರು ತಿಂದು ಎಂಜಲು ಬಿಟ್ಟದ್ದು, ಅಮೇಧ್ಯ ಕೊಳಕಾದ್ದು, ಯಾವುದು ಕೆಟ್ಟ ಪದಾರ್ಥ ಅಥವಾ ಇನ್ನೇನು ಕೆಳಗೆ ಬಿದ್ದದ್ದು, ಈ ತರ ಏನೋ ಒಂದು ಅದರಲ್ಲಿ ದೋಷ ಪೂರಿತವಾದದ್ದನ್ನ. ಅಮೇಧ್ಯ ಅಂದ್ರೆ ಯಜ್ಞಕ್ಕೆ ಹಾಕ್ಲಿಕ್ಕೆ ಉಪಯುಕ್ತವಲ್ಲದ್ದು. ಯಜ್ಞಕ್ಕೆ ಹಾಕುವಂತದ್ದಾದ್ರೆ ಸ್ವೀಕಾರ ಮಾಡ್ಬೋದು, ಯಜ್ಞಕ್ಕೆ ಹಾಕ್ಲಿಕ್ಕೆ ಆಗದಂತದ್ದಾದ್ರೆ, ಅದು ದೇವತೆಗಳಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಅದು ಅಮೇಧ್ಯ ಅಂತ ಲೆಕ್ಕ. ಹೀಗೆ ಇಂಥ ಪದಾರ್ಥ ಅಂದು ತಾಮಸ ಪ್ರಿಯಂ, ತಾಮಸರಿಗೆ ಅತ್ಯಂತ ಇಷ್ಟ ಆಗ್ತಾ ಇರುತ್ತೆ ಈ ಪದಾರ್ಥಗಳೆಲ್ಲ. ಅದೇ ನಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ತರದ್ದು ಅಂತ. ಇನ್ನು ಮುಂದೆ ಯಜ್ಞದ ಕುರಿತಾಗಿ ಹಿಂದೆ ಹೇಳಿದ್ರು, ಯಜ್ಞ ತಪಸ್ಸು ದಾನಗಳ ಬಗ್ಗೆ ಹೇಳ್ತೇನೆ ಅಂತ. ಅದನ್ನ ವಿವರಿಸ್ಲಿಕ್ಕೆ ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ಆ ಫಲಾಕಾಂಕ್ಷಿ ಅಂತ ಪದ್ಯ ಶುರು ಮಾಡ್ತಾರೆ. ನಾಳೆ ಮತ್ತೆ ಅದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.